ಮುದ್ದಾದ ಹೆಂಡತಿ, ಚಿನ್ನದಂತ ಮಗು, ಸುಖ ಸಂಸಾರಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಆದ್ರೆ ಆ ಅವಿವೇಕಿ ಪತಿಗೆ ಇದೆಲ್ಲವೂ ಕಡಿಮೆ ಅನ್ನಿಸಿಬಿಟ್ಟಿತ್ತು. ದರ್ಶನ್ ಜೀವನವನ್ನೇ ಆದರ್ಶವಾಗಿ ತೆಗೆದುಕೊಂಡಿದ್ದ ಆತ ಪತ್ನಿ ಬಿಟ್ಟು ಮತ್ತೊಬ್ಬಳ ಸಂಗ ಮಾಡಿಕೊಂಡಿದ್ದ. ಆಕೆಯನ್ನೇ ವರಿಸುವುದಾಗಿ ಜಗಳ ತೆಗೆದಿದ್ದ. ಡಿವೋರ್ಸ್ ಕೊಡುವಂತೆ ಪೀಡಿಸುತ್ತಿದ್ದ. ಇದೇ ಗಲಾಟೆ ಸುಂದರಿಯ ಸಾವಿನೊಂದಿಗೆ ಅಂತ್ಯವಾಗಿದೆ. ತಾಯಿಯ ಕಣ್ಣೆದುರೇ ಮಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಂಡು ಸಾವನ್ನಪ್ಪಿದ್ದಾಳೆ. ಮುದ್ದಾದ ಮುಖ, ನವಿಲೆ ನಾಚುವಂತ ಸೌಂದರ್ಯ, ಅರ್ಥಾತ್ ದಂತದ ಗೊಂಬೆ. ಸುಖ ಸಂಸಾರದ ಕನಸು ಕಟ್ಟಿಕೊಂಡು ಮದುವೆಯಾಗಿದ್ದ ಈ ಚೆಲುವೆ ಗಂಡನಿಂದಲೇ ಸಾವಿನ ಮನೆ ಸೇರಿದ್ದಾಳೆ. ಈ ಸುಂದರಿಯ ಅಂತ್ಯ ಹೇಗಾಯ್ತು ಅಂತ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಬಂಗಾರದಂತಹ ಸೌಂದರ್ಯವತಿಯ ದೇಹ ಕೊನೆಗೆ ಆಗಿದ್ದು ಕರಕಲಾಗಿ. ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತ್ನಿ ಆತ್ಮಹತ್ಯೆ. ಡಿವೋರ್ಸ್ ಕೊಡುವಂತೆ ಪ್ರೀತಿಸುತ್ತಿದ್ದವನು ಪ್ರಾಣವನ್ನೇ ಕಸಿದುಕೊಂಡ. ಹೌದು, ಈ ಫೋಟೋದಲ್ಲಿ ಕಾಣ್ತಿರೋ ಅಸಾಮಿ ಹೆಸರು ಶ್ರೀಹರಿ, 37 ವರ್ಷ, ಸಿರಸಿ ಮೂಲದವನು. ಇನ್ನು ಚೆಲುವೆಯ ಹೆಸರು ಅನುಷಾ, ಬಸವನಗುಡಿಯವಳು. ಅನುಷಾ ತಾಯಿಯ ಸಂಬಂಧಿಯಾದ ಶ್ರೀಹರಿಯನ್ನೇ ಕೊಟ್ಟು 5 ವರ್ಷದ ಹಿಂದೆ ಮದುವೆ ಮಾಡಿಸಿದ್ರು. ಹುಳಿಮಾವಿನ ಅಕ್ಷಯ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಫ್ಲಾಟ್ ಖರೀದಿಸಿ ವಾಸ ಇದ್ರು. ದಂಪತಿಗೆ 2 ವರ್ಷದ ಮಗು ಕೂಡ ಇದೆ. ಈ ಮಗು ನೋಡಿಕೊಳ್ಳೋಕಂತ ಅನುಷಾ ತಾಯಿ ರೇಣುಕಾ ಹಾಗೂ ತಂದೆ ಇದೇ ಮನೆಯಲ್ಲಿದ್ರು. ಆದ್ರೆ ಸೆಪ್ಟೆಂಬರ್ 5ರ ಗುರುವಾರ ಸಂಜೆ 7 ಗಂಟೆ ಸಮಯ ಗಂಡ ರೂಮ್ ನಲ್ಲಿದ್ರೆ ತಾಯಿ ಮಗುವನ್ನ ನೋಡ್ಕೊಂಡು ಹಾಲ್ ನಲ್ಲಿದ್ಲು. ಬಾತ್ರೂಮ್ಗೆ ಹೋಗಿದ್ದ ಅನುಷಾ ಕಿರುಚಾಡೋಕೆ ಆರಂಭಿಸಿದ್ಲು. ತಾಯಿ ಹೋಗಿ ಬಾಗಿಲು ಒಡೆದು ನೋಡಿದ್ರೆ ಧಗ ಧಗ ಅಂತ ಹೊತ್ತಿ ಉರಿತಿದ್ಲು. ಇತ್ತ ಘಟನೆಗೆ ಶ್ರೀಹರಿಯ ಅನೈತಿಕ ಸಂಬಂಧವೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಐಟಿ ಕಂಪನಿಯಲ್ಲಿ ಟೀಮ್ ಮ್ಯಾನೇಜರ್ ಆಗಿದ್ದ ಶ್ರೀಹರಿಗೆ ಸಾಕಷ್ಟು ಯುವತಿಯರ ಜೊತೆ ಅನೈತಿಕ ಸಂಬಂಧ ಇತ್ತಂತೆ. ಕಾಲ್ ಗರ್ಲ್ಸ್ ಜೊತೆ ಹೋಗ್ತಿದ್ದಂತೆ. ಕಂಪನಿಯಲ್ಲೇ ಯುವತಿ ಜೊತೆಗೆ ಅನುಚಿತವಾಗಿ ವರ್ತಿಸಿ ಕೆಲಸ ಕಳ್ಕೊಂಡಿದ್ದ. ಇದೆಲ್ಲದರ ಜೊತೆಗೆ ಒಂದು ಯುವತಿಯನ್ನ ನಾನು ಮದುವೆ ಆಗ್ತೀನಿ, ನೀನು ಡಿವೋರ್ಸ್ ಕೊಡುವಂತ ಪಟ್ಟು ಹಿಡಿದಿದ್ದಂತೆ. ಅಶ್ಲೀಲ ವಿಡಿಯೋ ತೋರಿಸಿ ಈ ರೀತಿಯೇ ನಾನು ಸೆಕ್ಸ್ ಮಾಡಬೇಕು ಸಹಕರಿಸುವಂತಿದ್ದಂತೆ. ಒಪ್ಪದಿದ್ದಕ್ಕೆ ಬೇರೆಯವಳ ಬಳಿ ಹೋಗ್ತೀನಿ ಅಂತ ಹಿಂಸೆ ಮಾಡ್ತಿದ್ದ. ಏನೇ ಆದ್ರೂ ಸರಿ, ಮಗುವಿನ ಭವಿಷ್ಯಕ್ಕಾಗಿ ಡಿವೋರ್ಸ್ ನೀಡೋಕೆ ನಿರಾಕರಿಸ್ತಾ ಇದ್ದ ಅನುಷಾ ಜೊತೆಗೆ ಆಗಾಗ ಜಗಳ ಮಾಡ್ತಿದ್ದಂತೆ. ಇದರಿಂದಾಗಿ ಮನನೊಂದು ಬಾತ್ರೂಮ್ಗೆ ಹೋಗಿ ಗಂಡನೊಂದಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಈಗ್ಲಾದ್ರೂ ಬದಲಾಗು, ಇಲ್ದಿದ್ರೆ ಪೆಟ್ರೋಲ್ ಸುರಿದುಕೊಂಡು ಸಾಯ್ತೀನಿ ಎಂದಿದ್ದಾಳೆ. ಈ ವೇಳೆ ಸಾಯಿ ಅಂತ ಗಂಡ ಹೇಳಿದ್ದು ವಿಡಿಯೋ ಕಾಲ್ ನಲ್ಲಿರುವಾಗಲೇ ಪೆಟ್ರೋಲ್ ಸುರಿದುಕೊಂಡಿದ್ದಳು. ಬಳಿಕ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಅನುಷಾ ಸೆಪ್ಟೆಂಬರ್ 7ರಂದು ರಾತ್ರಿ 1 ಗಂಟೆಗೆ ಸಾವನ್ನಪ್ಪಿದ್ದಾಳೆ. ಇತ್ತ ತಾಯಿ ಬಳಿಯೂ ಅನುಷಾ ಅಳಲು ತೋಡಿಕೊಂಡಿದ್ದಳು. ಅಲ್ಲದೆ ಗಂಡನ ಜೊತೆಗೆ ಗಲಾಟೆ ಮಾಡಿಕೊಂಡು 15 ದಿನದ ಹಿಂದೆ ಕೈ ಬೇರೆ ಕೊಯ್ದುಕೊಂಡಿದ್ಲು. ಡಿವೋರ್ಸ್ಗೆ ನಿರಾಕರಿಸಿದ ಅನುಷಾಗೆ ನಟ ದರ್ಶನ್ ಇಬ್ಬರ ಜೊತೆಗೆ ಇಲ್ವಾ, ನಾನ್ ಮಾಡ್ಕೊಂಡ್ರೆ ಏನು ಅಂತ ವಾದಕ್ಕೆ ಇಳಿತಾ ಇದ್ದ ಅಂತ ತಾಯಿ ಅರುಣ ಆರೋಪಿಸುತ್ತಿದ್ದಾರೆ. ಅಲ್ಲದೆ ಹೆತ್ತ ಮಗು ಸುಟ್ಟು ಹೋಗಿದ್ದನ್ನ ಕಣ್ಣಾರೆ ಕಂಡ ತಾಯಿ ನೋವು ನಿಜಕ್ಕೂ ಹೇಳತೀರದು. ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗ ಜಮಾಯಿಸಿದ್ದ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ರು. ಘಟನೆ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಶ್ರೀಹರಿಯನ್ನ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದೇನೇ ಹೇಳಿ, ಮುದ್ದಿನಂತ ಮಡದಿ ಇದ್ರೂ ಪರಸ್ತ್ರೀ ಸಂಘ ಮಾಡಿದ್ದ ಈತನಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅಂತ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ.